ವೆಲ್ಕಮ್ ಟು ಡಿವೈನ್ ಮೆಸೇಜ್ ಬೈ ಅಂಕಿತಾ. ಎಲ್ಲರಿಗೂ ನಮಸ್ಕಾರ. ನಾನು ಅಂಕಿತಾ. ಇವತ್ತಿನ ಒಂದು ರೀಡಿಂಗ್ ಟಾಪಿಕ್ ಬಂದು ತುಂಬ ಯೂನಿಕ್ ಆಗಿರುವಂಥ ಒಂದು ಟಾಪಿಕ್ನ ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಹೋಪ್ಫುಲಿ ನಿಮಗೂ ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಹಿಂದೆ ನಾನು ಮಾಡಿ ಹಾಕಿರುವಂತಹ ವಿಡಿಯೋಗಳನ್ನ ಮತ್ತೆ ವಿಸಿಟ್ ಮಾಡಿ ನೋಡ್ತಾ ಇದ್ದೀರಾ. ಎಲ್ರಿಗೂ ಧನ್ಯವಾದಗಳು. ಇದು ಒಂದು ರೀತಿಯಾಗಿ ನನಗೆ ಇನ್ನೂ ಹೆಚ್ಚು ಗೈಡೆನ್ಸ್ನ ಕೊಡೋದಕ್ಕೆ ಮೋಟಿವೇಟ್ ಮಾಡುತ್ತೆ. ಆ್ಯಂಡ್ ಈ ಒಂದು ಟ್ಯಾರೋ ಗೈಡ್ ಮಾಡೋದಕ್ಕೆ ದೇವರು ನನಗೆ ಕೊಟ್ಟಿರೋ ಒಂದು ಅವಕಾಶ ಅಂತ ಅಂದ್ಕೊಂಡು ಈ ರೀಡಿಂಗ್ಸ್ನ ನಾನು ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಇದರಿಂದ ನಿಮ್ಮಲ್ಲಿ ಒಂದಷ್ಟು ಜನಕ್ಕೆ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಗ್ಬೋದು, ಅಥವಾ ಯಾವುದೋ ಒಂದು ವಿಚಾರಗಳು ಅಥವಾ ನಿಮಗೆ ಏನು ನಡೀತು ಅಂತ ತಿಳ್ಕೊಳ್ದೆ ಕೊನೆವರೆಗೂ ಕ್ವೆಶನ್ ಆಗಿ ಉಳ್ಕೊಳ್ಬಹುದಾದಂಥ ಎಷ್ಟೋ ಪ್ರಶ್ನೆಗಳಿಗೆ ಈ ನನ್ನ ಟ್ಯಾರೋ ಚಾನಲ್ನ ಮೂಲಕ ಉತ್ತರಗಳು ಸಿಗತ್ತೆ ಅಂತ ನಾನು ಆಶಿಸ್ತೇನೆ. ಸೊ ಯಾರ್ಯಾರು ನನ್ನ ಚಾನಲನ್ನು ನೋಡಿ ಇಷ್ಟಪಟ್ಟು ಹೆಚ್ಚು ಬಾರಿ ಯೂಸ್ನ ಮಾಡಿದ್ದೀರಾ, ಶೇರಿಂಗ್ಸ್ನ ಮಾಡ್ತಾಯಿದ್ದೀರಾ, ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿದ್ದೀರಾ. ಸೊ ಯಾರ್ಯಾರು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಈ ರೀತಿಯಾಗಿ ಗೈಡೆನ್ಸ್ ಕೊಡೋದಕ್ಕೆ ನಿಮಗೆಲ್ಲ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ನಮ್ಮ ರೀಡಿಂಗ್ನ ಟಾಪಿಕ್ ಬಗ್ಗೆ ಮಾತಾಡೋಣ. ಇವತ್ತಿನ ಟಾಪಿಕ್ಕು ನಿಮಗೆ ಯೂನಿಕ್ ಅಂತ ಅನಿಸುತ್ತೆ, ಮತ್ತು ಬಹುಶಃ ನಿಮಗೆ ಬೇರೆಲ್ಲೂ ಯಾವ ಚಾನಲಲ್ಲೂ ಕೂಡ ಈ ಒಂದು ಟಾಪಿಕ್ಕು ಕವರ್ ಆಗಿರೋದನ್ನ ನಾನು ಗಮನಿಸಿಲ್ಲ. ಇವತ್ತಿನ ಟಾಪಿಕ್ನ ವಿಚಾರ ಏನು ಅಂತಂದರೆ, ಆ ದಿನ ನಿಮ್ಮ ಅನುಪಸ್ಥಿತಿಯಲ್ಲಿ ಏನು ನಡೀತು ಅಂತಂದರೆ ನಿಮಗೆ ಅದು ಗೊತ್ತಿರಲಿಕ್ಕಿಲ್ಲ. ಯಾವುದೋ ಒಂದಷ್ಟು ಘಟನೆಗಳು ನಡೆದಿರತ್ತೆ, ನೀವು ಆ ಘಟನೆನ ನೋಡಿರ್ತೀರ, ಬಂದಿರ್ತೀರ ಅಷ್ಟೇ. ಬಟ್ ಇನ್ ಬ್ಯಾಕ್ಗ್ರೌಂಡು ನಿಮಗೆ ಗೊತ್ತಿಲ್ಲದಂಗೆ ಯಾವ್ಯಾವ ವಿದ್ಯಮಾನಗಳು ಅಥವಾ ಘಟನೆಗಳು ನಡೆದಿತ್ತು ಅವತ್ತಿನ ದಿನ ಅನ್ನೋದನ್ನು ಈ ಒಂದು ರೀಡಿಂಗಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅಂದರೆ ಅವತ್ತು ದಿನ ನೀವು ಬಂದ ಮೇಲೆ, ಆ ಒಂದು ಜಾಗ ಬಿಟ್ಟಾದ್ಮೇಲೆ, ಆ ಒಂದು ಸ್ಥಳದಿಂದ ಹೊರಟಾದ್ಮೇಲೆ, ಅಥವಾ ಆ ಒಂದು ಸಂದರ್ಭದಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಏನು ನಡೀತು ನಿಮ್ಮ ಒಂದು ಆಬ್ಸೆನ್ಸಲ್ಲಿ ಅನ್ನೋದು ಇವತ್ತಿನ ನಮ್ಮ ಒಂದು ಟಾಪಿಕ್ನ ವಿಚಾರ. ಸೊ ಇಲ್ಲಿ ನಾನು ನಿಮಗೆ ಅಗೇನ್ 3 ಫೈಲ್ಗಳನ್ನು ಕೊಟ್ಟಿದ್ದೇನೆ. ಫೈಲ್ 1, ಫೈಲ್ 2, ಫೈಲ್ 3, 3 ಫೈಲ್ಗಳಿದೆ. ಸೊ ಈ 3 ಫೈಲ್ಗಳನ್ನು ನೀವು ಒಂದು 2 ನಿಮಿಷ ನಿಮ್ಮ ಸಂದರ್ಭಗಳನ್ನು ನೆನೆಸ್ಕೊಂಡು ಈ ಫೈಲ್ಗಳ ಕಡೆ ನೋಡಿದಾಗ ನಿಮಗೆ ಒಂದು ರೀತಿ ಯಾವುದೋ ಒಂದು ಫೈಲು ನಿಮ್ಮ ಕಡೆ ನಿಮ್ಮನ್ನು ಸೆಳೆಯುತ್ತೆ, ಅಟ್ರ್ಯಾಕ್ಟ್ ಮಾಡುತ್ತೆ. ಅದು ನಿಮ್ಮ ಫೈಲ್ ಅಂತ ನೀವು ಭಾವಿಸ್ಬೋದು. ನೀವು ಒಂದೇ ಫೈಲನ್ನು ಚೂಸ್ ಮಾಡ್ಕೊಳ್ಬೇಕು ಅಂತ ಏನಿಲ್ಲ. ನಿಮಗೆ ಸಂಬಂಧಪಟ್ಟಂಗೆ ನಡೆದಂತಹ ಬೇರೆ ಬೇರೆ ಘಟನೆಗಳನ್ನ ಕೂಡ ನೆನೆಸ್ಕೊಂಡು ನೀವು ಈ ಒಂದು ಫೈಲ್ಗಳನ್ನು ಚೂಸ್ ಮಾಡ್ಕೊಳ್ಬೋದು. ಓಕೆ, ಇಲ್ಲಿ ಫೈಲ್ 1, ಫೈಲ್ 2, ಫೈಲ್ 3ನಲ್ಲಿ ಈ ಬ್ಯೂಟಿಫುಲ್ ಸ್ಟೋನ್ಸ್ಗಳನ್ನು ಕೂಡ ನಾನು ಇಟ್ಟಿದ್ದೇನೆ. ಈ ಸ್ಟೋನ್ಸ್ಗಳನ್ನು ನೋಡಿ ಕೂಡ ನೀವು ಚೂಸ್ ಮಾಡ್ಕೊಳ್ಬೋದು. ನೀವು ನಿಮ್ಮ ಫೈಲ್ಗಳನ್ನು ಚೂಸ್ ಮಾಡ್ಕೊಳ್ಳಿ. ನಾನು ಫೈಲ್ 1 ಈಗ ಶುರು ಮಾಡ್ತೀನಿ. ಬನ್ನಿ, ಯಾರು ಫೈಲ್ 1 ಚೂಸ್ ಮಾಡ್ಕೊಂಡಿದ್ದೀರಾ ನೋಡೋಣ ಅವತ್ತಿನ ದಿನ ನಿಮ್ಮ ಒಂದು ಅನುಪಸ್ಥಿತಿನಲ್ಲಿ ಏನು ಘಟನೆ ನಡೀತು ಅಂತ. ನಾನಿಲ್ಲಿ 4 ಕಾರ್ಡ್ಗಳನ್ನು ತಗೊಂಡಿದ್ದೇನೆ. ಈ ಕಾರ್ಡನ್ನು ನಿಮ್ಮ ಸಂದರ್ಭ, ಅವತ್ತಿನ ದಿನ ಏನು ಸಂದರ್ಭ ಇತ್ತು, ಯಾವ ರೀತಿ ಇತ್ತು ಅಲ್ಲಿ ಸಿಚುಯೇಷನ್ನು, ಮತ್ತು ಅಲ್ಲಿ ಏನು ಇನ್ಸಿಡೆಂಟ್ ಆಯಿತು, ಮತ್ತು ಅದು ನಿಮಗೆ ಎಷ್ಟರ ಮಟ್ಟಿಗೆ ನೋವನ್ನು ಉಂಟು ಮಾಡಿತು, ಮತ್ತು ಅದರಿಂದ ನಿಮಗಿದ್ದಂಥ ಲೆಸನ್ ಏನು ಅಂತ 4 ಕಾರ್ಡ್ಗಳನ್ನು ನಾನು ಪ್ರತ್ಯೇಕವಾಗಿ ಮೆಡಿಟೇಟ್ ಮಾಡಿ ಚೂಸ್ ಮಾಡಿ ಇಲ್ಲಿ ಫೈಲ್ಗಳಾಗಿ ಇಟ್ಟಿದ್ದೇನೆ. ಮೊದಲನೇದಾಗಿ ಫೈಲ್ 1 ಯಾರು ಚೂಸ್ ಮಾಡಿದ್ದೀರಾ ಬನ್ನಿ ನೋಡೋಣ ನಿಮ್ಮ ಒಂದು ರೀಡಿಂಗು ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಅವತ್ತಿನ ಸಂದರ್ಭ ಏನಿತ್ತು, ಈ ಒಂದು ಘಟನೆ ನಡೆದಾಗ ಅಂತ ನೋಡಿದ್ರೆ ಕೈಂಡ್ ಆಫ್ ಸ್ಟ್ರಿಕ್ಟ್ ಎನ್ವಿರಾನ್ಮೆಂಟಲ್ಲಿತ್ತು. ಅಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ಗಳಿಗೆ ಮಾತ್ರ ಆದ್ಯತೆ ಇತ್ತು. ಯಾವುದೇ ರೀತಿಯಾದಂಥ ಒಂದು ಎಮೋಷನ್ಸ್ಗಾಗಲಿ ನಿಮ್ಮ ಫೀಲಿಂಗ್ಸ್ಗಳಿಗಾಗಲಿ ಯಾವುದೇ ರೀತಿಯಾದಂತಹ ಬೆಲೆ ಇರಲಿಲ್ಲ. ಒಂದು ರೀತಿಯಾಗಿ ಇದು ಟೈಟಾಗಿ ಇಟ್ಕೊಂಡಿರುವಂಥ ಒಂದು ಸಂದರ್ಭ, ಒಂಥರ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಲ್ಲ. ಸೊ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಗಳಿಂದ ನಡೀತಾ ಇದ್ದಂಥ ಒಂದು ಚೌಕಟ್ಟಿನಿಂದ ಕೂಡಿದಂಥ ಒಂದು ವಾತಾವರಣ ಆವತ್ತಿನ ದಿನ ಇತ್ತು. ಸೊ ನೀವು ಅದರ ಪ್ರಕಾರ ಆ ಒಂದು ಸ್ಟ್ರಿಕ್ಟ್ನೆಸ್ಸಲ್ಲಿ ನಿಮ್ಮ ಕೆಲಸಗಳೇನಿತ್ತು ಅಥವಾ ನಿಮ್ಮ ಒಂದು ವರ್ಕ್ ಏನಿತ್ತು ಅದರಲ್ಲಿ ನೀವು ಇನ್ವಾಲ್ವ್ ಆಗಿದೆ, ಅಥವಾ ಆವತ್ತಿನ ದಿನ ನೀವು ಏನು ಮಾಡಬೇಕಾಗಿತ್ತು ಆ ಒಂದು ಕೆಲಸದಲ್ಲಿ ನೀವು ತೊಡಕೊಂಡಿದ್ರಿ.
ಇದು ಅವತ್ತಿನ ಸನ್ನಿವೇಶ ಅಥವಾ ಸಿಚುಯೇಷನ್ ಯಾವ ರೀತಿ ಇತ್ತು ಅಂತ. ಸೊ ನಾನು ಏನು ಸನ್ನಿವೇಶನ ಅಲ್ಲಿ ಏನು ಇನ್ಸಿಡೆಂಟ್ ಏನು ನಡೀತು ಅಂತ ಕೇಳಿದಾಗ ನನಗೆ ಈ ಕಾರ್ಡ್ ಬಂತು. ಓಕೆ, ಸೊ ಈ ಕಾರ್ಡು ಏನನ್ನು ಹೇಳುತ್ತೆ ಅಂತಂದರೆ, ಒಂದು ಅನಿರೀಕ್ಷಿತವಾದಂಥ ಘಟನೆ ನಡೆದೋಯ್ತು ನಿಮಗೆ. ನೀವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ರೀತಿ ಕೂಡ ಒಂದು ಆಗ್ಬೋದು ಅಂತ ಹೇಳ್ಬಿಟ್ಟು. ಅದರಿಂದ ನಿಮಗೆ ಸಾಕಷ್ಟು ನೋವಾಯಿತು. ಪರಿಸ್ಥಿತಿ ನಿಮ್ಮ ಕಂಟ್ರೋಲ್ಗೆ ಸಿಗ್ತಾ ಇಲ್ವಲ್ಲ ಅಂತ ಒಂದು ರೀತಿ ಶಾಕ್ ಅಂತ ನೀವು ತೊಗೊಳ್ಬೋದು. ಅಂದರೆ ಈ ರೀತಿಯಾದಂಥ ಎನ್ವಿರಾನ್ಮೆಂಟಿಂದ ಸಡನ್ನಾಗಿ ಒಂದು ಘಟನೆ ನಡೆಯುವಂಥದ್ದು, ನಿಮ್ಮನ್ನು ಶಾಕ್ಗೊಳಿಸುವಂಥದ್ದು. ಇಲ್ಲಿ ಸಿಚುಯೇಷನ್ನ ನೀವು ನೋಡ್ಬೋದು, ಫುಲ್ಲಿ ಕಂಟ್ರೋಲ್ಡ್ ಆಗಿದ್ದಂಥ ಸಿಚುಯೇಷನ್ ಒಂದೇ ಸಲ ಯಾವ ರೀತಿ ಚೇಂಜ್ ಆಗಿಬಿಡ್ತು ಅಂತಂದರೆ, ಯಾರ ಕಂಟ್ರೋಲ್ಗೂ ಸಿಗದೇ ಇರೋ ರೀತಿಯಲ್ಲಿ ಸಡನ್ನಾಗಿ ದಿಢೀರ್ ಅಂತೆಲ್ಲ ನಡೆಯೋದಕ್ಕೆ ಶುರುವಾಗೋಯಿತು. ತುಂಬ ಶಾಕ್ಗೆ ನೀವು ಆ ಸಂದರ್ಭದಲ್ಲಿ ಒಳಗಾದ್ರಿ. ತುಂಬ ಹೆಲ್ಪ್ಲೆಸ್ ಸಿಚುಯೇಷನ್ನು, ನೀವೇನೂ ಮಾಡಲಿಕ್ಕಾಗಲಿಲ್ಲ ಆ ಸಂದರ್ಭದಲ್ಲಿ. ಇದು ಅವತ್ತೊಂದು ದಿನ ನಡೆದಂಥ ಒಂದು ಘಟನೆ. ಸೊ ಈ ಘಟನೆ ಸಂಪೂರ್ಣವಾಗಿ ನಿಮ್ಮ ಕೈಯಲ್ಲಿ ಇರದೇ ಇದ್ದಿದ್ದರಿಂದ ನಿಮಗೆ ಅದು ಅನಿರೀಕ್ಷಿತವಾಗಿ ನಿಮ್ಮನ್ನು ಹಾರಿಸ್ಕೊಂಡು ಬಂದಿದ್ದ ರೀತಿಗೆ, ಅಂದರೆ ನಾರ್ಮಲ್ ಸಂದರ್ಭ ಇದ್ದು ಈ ರೀತಿಯಾಗಿ ನಡೆದಾಗ ನಮಗೇನು ಅನಿಸೋದಿಲ್ಲ. ಒಂದು ರೀತಿ ಎಲ್ಲವನ್ನು ರೂಲ್ಸು ರೆಗ್ಯುಲೇಷನ್ಸು ಅಂತ ಒಂದು ಬೌಂಡ್ರಿನ ಸೆಟ್ ಮಾಡಿಕೊಂಡು ನಾವು ಕೆಲಸ ಮಾಡಬೇಕಾದ್ರೆ ದಿಢೀರಂತ ಒಂದು ರೀತಿ ಸುನಾಮಿ ನುಗ್ಗಿದ ರೀತಿಯಲ್ಲಿ ಆ ಒಂದು ಘಟನೆ ನಡೆಯುತ್ತೆ. ಘಟನೆ ಯಾಕೆ ನಡೀತು, ಏನು ನಡೀತು ಅಂತ ನೀವು ಸುಧಾರಿಸ್ಕೊಳ್ಳೋಷ್ಟೊತ್ತಿಗೆ ಅದು ನಿಮ್ಮ ಕೈ ಮೀರಿ ಮುಂದಕ್ಕೆ ಹೋಗ್ಬಿಟ್ಟಿತ್ತು. ಸೊ ಹಾಗಾದರೆ ಇದು ನಿಮಗೆ ಯಾವ ರೀತಿ ನೋವನ್ನು ಉಂಟು ಮಾಡಿತು ಅಂತ ನಾನು ಕೇಳಿದ್ದಕ್ಕೆ, ನಿಮಗೆ ಯಾವ ರೀತಿ ನೋವಾಯಿತು ಅಂತಂದರೆ ಅದನ್ನು ಮಾತಲ್ಲಿ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ ನೋವು, ವರ್ಣನೆ ಮಾಡೋದಕ್ಕೆ ನನಗೆ ಪದನೇ ಸಿಗಲಿಲ್ಲ. ಒಂದು ರೀತಿ ಅದು ಬದುಕು ಅಲ್ಲ ಸಾವು ಅಲ್ಲ, ಎಂಥ ಘಟನೆ ನಡೆದೋಯ್ತಲ್ಲ ಅಂಥೇಳಿ ಒಂದು ರೀತಿ ಡ್ರಾಮೆಸ್ಟಿಕ್ ಅಂತಲ್ಲ, ಇದು ಒಂದು ರೀತಿ ನೇರವಾಗಿ ನೋವಾಗೋದು. ಒಂದು ರೀತಿ ಹೃದಯಕ್ಕೆ ಬಂದು ಹೊಡೆದು ಬಿಟ್ರೇನೋ, ಇದು ಆಗಬಾರ್ದಿತ್ತೇನೋ, ಹಿಂಗೆ ಆಗ್ಬಿಡುತ್ತಲ್ಲ, ಇದಕ್ಕೆ ನಾನು ಡಿಸರ್ವ್ ಇಲ್ಲ, ಈ ಪೇನ್ಗೆ ನಾನು ಡಿಸರ್ವ್ ಇಲ್ಲ ಅಂದರೆ ಇನ್ಫ್ಯಾಕ್ಟ್ ನೀವು ಆ ಪೇನ್ಗೆ ಡಿಸರ್ವ್ ಕೂಡ ಇರಲಿಲ್ಲ. ತುಂಬ ನೋವಾಯಿತು. ಈ ನೋವು ನಿಮ್ಮ ಇನ್ಸೆಕ್ಯೂರಿಟಿಗೆ ಸಂಬಂಧಪಟ್ಟಿದ್ದಿರ್ಬೋದು, ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಾಗಿರ್ಬೋದು ನೋವು, ಅಥವಾ ನಿಮ್ಮ ಎಮೋಷನ್ಸು, ನಿಮ್ಮ ಒಳಗಡೆ ಏನು ನೀವು ಇಟ್ಕೊಂಡಿದ್ರಿ ಅದನ್ನು ಒಂದೇ ರೀತಿ ಕದಡ್ಬಿಟ್ರೇನೋ ಯಾರೋ ಬಂದು ಅನ್ನೋ ರೀತಿನಷ್ಟು ನೋವು ನಿಮಗೆ ಈ ಒಂದು ಘಟನೆಯಿಂದ ಸಿಕ್ತು. ಇನ್ ರಿಯಾಲಿಟಿನಲ್ಲಿ ನೀವು ಇದಕ್ಕೆ ಡಿಸರ್ವ್ ಇದ್ರಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ನೀವು ಆ್ಯಕ್ಚುಲಾಗಿ ತುಂಬ ಡೌನ್ ಟು ಅರ್ತ್ ಪರ್ಸನ್ ಇದ್ರಿ. ನೀವಾಯಿತು ನಿಮ್ಮ ಪಾಡಾಯಿತು ಅಂತ ಸಾಧ್ಯ ಆದರೆ ಒಂದಷ್ಟು ಜನಕ್ಕೆ ಒಳ್ಳೇದು ಮಾಡೋಣ, ಇಲ್ಲ ಅಂತಂದರೆ ಸುಮ್ಮನಿರೋಣ ಅಂತ ಅನ್ನುವಂಥ ನೇಚರ್ ಇರುವಂಥ ವ್ಯಕ್ತಿ ನೀವು. ಆದರೆ ನಿಮಗೆ ಯಾವ ರೀತಿ ಆಯಿತು ಅಂತಂದರೆ, ಇಮ್ಯಾಜಿನೂ ಮಾಡ್ಕೊಳಕ್ಕಾಗ್ದಿರೋದು ನನಗಾಗ್ಬಿಡ್ತಲ್ಲ ಇದು. ಸೊ ಈ ಒಂದು ಘಟನೆ ನನಗೆ ಯಾಕಾಯಿತು ಅಂತ ಒಂಥರ ಎಮೋಷ್ನಲ್ ಬರ್ಡನ್ನು, ಫಿನಾನ್ಷಿಯಲ್ ಲಾಸು, ಇನ್ಸೆಕ್ಯೂರಿಟಿ, ಅದಕ್ಕಿಂತ ಹೆಚ್ಚಾಗಿ ಏನೋ ಒಂದು ಕಳ್ಕೊಂಡಂಥ ಒಂದು ದೊಡ್ಡ ಮಟ್ಟದ ನೋವು ನಿಮ್ಮನ್ನು ವಿಪರೀತವಾಗಿ ಆ ದಿನ ಕಾಡ್ತು. ಆ್ಯಂಡ್ ಇದರಿಂದ ನಿಮ್ಗೇನು ಲೆಸನ್ ಅಂತ ನಾನು ಕೇಳಿದ್ದಕ್ಕೆ, ನೀವು ಎಮೋಷ್ನಲ್ ಲೆಸನ್ಸ್ನ ಕಲಿಬೇಕು ನೀವು ಅಂತಂದರೆ, ಹತ್ತಿರ ಇದ್ದಾಗ ಅಷ್ಟೇನೇನೇ ಒಂದು ಸಂಬಂಧ ಅನ್ನೋವಂಥದ್ದಲ್ಲ. ಸೊ ಸಂಬಂಧಗಳು ಯಾವಾಗ್ಲೂ ಎಮೋಷನ್ಸ್ನ ಮೇಲೆ ಹುಟ್ಕೊಂಡಿರ್ತವೆ. ಎಮೋಷನ್ಸ್ ಅನ್ನುವಂಥ ಒಂದು ಫೌಂಡೇಶನ್ ಮೇಲೆ ಅವು ಯಾವತ್ತಿಗೂ ಬಿಲ್ಡ್ ಆಗ್ತವೆ ಸಂಬಂಧ ಅನ್ನುವಂಥದ್ದು. ನೀವು ಕೆಲವಾರು ಸಂದರ್ಭದಲ್ಲಿ ಕೆಲವೊಂದು ಎಮೋಷ್ನಲ್ ಸಂಬಂಧಗಳನ್ನು ಇಗ್ನೋರ್ ಕೂಡ ಮಾಡಿದ್ದೀರಿ. ಸೊ ಇಲ್ಲಿ ನಿಮಗೆ ಏನು ಲೆಸನ್ ಅಂತಂದರೆ, ನಿಮ್ಮ ಕೈಯಂಚಲ್ಲಿ ಏನಿದೆ ಸಂಬಂಧಗಳು, ಆ ಎಮೋಷನ್ಸು, ಅದನ್ನು ನೀವು ಗೌರವಿಸಬೇಕು. ಒಂದು ರೀತಿಯಾಗಿ ಕೇರ್ಲೆಸ್ ಭಾವನೆಗಳ ಸಂಬಂಧಗಳು ಅಂತ ಬಂದಾಗ, ಎಮೋಷನ್ಸ್ ಅಂತ ಬಂದಾಗ, ವ್ಯಕ್ತಿ ವಿಚಾರಗಳಂತ ಬಂದಾಗ ನೀವು ಕೇರ್ಲೆಸ್ ಮಾಡೋದು ನಿಮಗೆ ಹೆಚ್ಚಿನ ನೋವನ್ನು ಕೊಡುತ್ತೆ. ಸಂಬಂಧಗಳನ್ನು ನೀವು ಗೌರವಿಸಬೇಕು, ಎಮೋಷನ್ಸ್ನ ಗೌರವಿಸಬೇಕು ಅನ್ನುವಂಥದ್ದು ನಿಮಗೆ ಈ ಒಂದು ಘಟನೆಯಿಂದ ಅದರ ಹಿಂದೆ ಇದ್ದಂಥ ಒಂದು ಪಾಠವಾಗಿತ್ತು. ಸೊ ನಿಮಗೆ ಈ ಘಟನೆಗಳನ್ನೆಲ್ಲ ನೋಡಿದ್ರೆ ನಿಮಗೆ ಗೊತ್ತಿದ್ದು ಅಲ್ಲಿ ಏನಾಯಿತು ಅಂತ ಅಷ್ಟೇನೆ, ಬಟ್ ಬ್ಯಾಕ್ಗ್ರೌಂಡಲ್ಲಿ ಇಷ್ಟೆಲ್ಲ ಸಿಚುಯೇಷನ್ಸ್ಗಳು ನಡೀತಾ ಇತ್ತು.
ನಿಮಗೆ ಗೊತ್ತಿಲ್ಲದಂಗೆ ನೀವು ಆರಾಮಾಗಿ ವರ್ಕ್ ಮಾಡ್ತಾ ಇದ್ದೆ ಅಂತ ಅಂದ್ಕೊಂಡಿದ್ರಿ. ಆ್ಯಕ್ಚುಲಿ ಆರಾಮಾಗೆಲ್ಲ ನೀವೇ ಒಂದು ಬೌಂಡ್ರಿನ ಸೆಟ್ ಮಾಡ್ಕೊಂಡು ಅಲ್ಲಿ ವರ್ಕ್ ಮಾಡ್ತಾಯಿದ್ರಿ. ಬಟ್ ಇದು ಅನ್ಎಕ್ಸ್ಪೆಕ್ಟೆಡಾಗಿ ಆಗೋಯಿತು. ತುಂಬ ಗಾಸಿಗೆ ನೀವು ಒಳಗಾದ್ರಿ. ಆದರೆ ಮುಂದೆ ನಿಮಗೆ ಸಿಕ್ಕಂಥ ಲೆಸನ್ನಿಂದ ಈ ಯಾವ ಒಂದು ತಪ್ಪನ್ನು ಕೂಡ ನಿಮ್ಮ ಮುಂದಿನ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಶಾಕ್ ಬಂದರೂ ಕೂಡ ನೀವು ಎದುರೋಂಥ ವ್ಯಕ್ತಿ ಅಲ್ಲ, ಸ್ವೀಕಾರ ಮಾಡ್ತೀರಾ. ಯಾಕಂದರೆ ನೀವು ತುಂಬ ಸ್ಟ್ರಾಂಗ್ ಪರ್ಸನ್ ಅಂತ ಈ ಕಾರ್ಡ್ ಹೇಳುತ್ತೆ. ಆಮೇಲೆ ಮತ್ತೆ ಈ ಒಂದು ಎನ್ವಿರಾನ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದಂಥ ವ್ಯಕ್ತಿ ನೀವು ಆಗಿದ್ದರಿಂದ ಸೊ ನಿಮಗೆ ಸಾಕಷ್ಟು ಇದರಿಂದ ಪಾಠವನ್ನು ಕಲ್ತಿದ್ದೀರಾ, ಸಂಬಂಧಗಳನ್ನ ಗೌರವಿಸೋದನ್ನ ಕಲ್ತಿದ್ದೀರಾ. ಅಟ್ಯಾಚ್ಮೆಂಟು ಡಿಟ್ಯಾಚ್ಮೆಂಟು ಇವುಗಳಿಗಿರುವಂಥ ವ್ಯತ್ಯಾಸದ ಬಗ್ಗೆ ನಿಮಗೀಗ ಸಂಪೂರ್ಣವಾದಂಥ ಒಂದು ಕ್ಲಾರಿಟಿ ಇರುವಂಥದ್ದು. ಸೊ ಇದು ಆ ದಿನ ನಿಮ್ಮ ಆ್ಯಬ್ಸೆನ್ಸಲ್ಲಿ ಇದೆಲ್ಲ ಬ್ಯಾಕ್ಗ್ರೌಂಡಲ್ಲಿ ನಡೆದಂಥ ಒಂದು ವಿಚಾರಗಳು. ಸೊ ಈ ಒಂದು ರೀಡಿಂಗು ನಿಮಗೆ ಇಷ್ಟ ಆಗಿದರೆ, ಈ ಒಂದು ಫೈಲ್ ನಿಮಗೆ ರೆಸೊನೇಟ್ ಆಗಿದ್ದರೆ ನನ್ನ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಸೊ ಅದರಿಂದ ನನಗೆ ಇನ್ನು ಹೆಚ್ಚೆಚ್ಚು ವಿಡಿಯೋ ಮಾಡೋದಕ್ಕೆ, ಹೊಸ ಹೊಸ ವಿಚಾರಗಳೊಂದಿಗೆ ನಿಮ್ಮನ್ನು ಮತ್ತೆ ಮತ್ತೆ ಭೇಟಿಯಾಗೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಸೊ ಈ ಒಂದು ಎನರ್ಜಿಯನ್ನು ನೀವು ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ಕಮೆಂಟ್ಸಲ್ಲಿ ಕ್ಲೇಮ್ ಅಂತ ಟೈಪ್ ಮಾಡಿ. ಮತ್ತೆ ನಾನು ಮತ್ತೊಂದು ಬ್ಯೂಟಿಫುಲ್ ಟಾಪಿಕ್ನ ಜೊತೆ ನಿಮ್ಮನ್ನು ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬನ್ನಿ ನಮ್ಮ ಮುಂದಿನ ಫೈಲ್ 2 ಅಥವಾ ಯಾರು ಈ ಒಂದು ಸ್ಟೋನನ್ನು ಚೂಸ್ ಮಾಡಿದ್ದಾರೆ, ಸೊ ಈ ಫೈಲ್ 2 ಅನ್ನು ಚೂಸ್ ಮಾಡಿಕೊಂಡವರ ಒಂದು ರೀಡಿಂಗ್ನ ನೋಡೋಣ. ಆ ದಿನ ಇವರ ಅನುಪಸ್ಥಿತಿನಲ್ಲಿ ಏನಾಯಿತು, ಹೇಗಿತ್ತು ಸಂದರ್ಭ, ಅದರಿಂದ ಇವ್ರು ಏನು ಕಲಿಯೋದಕ್ಕೆ ಅಂತ ಇತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಾನು 4 ಬೇರೆ ಬೇರೆ ಪ್ರಶ್ನೆಗಳನ್ನು ಇಟ್ಕೊಂಡು ಕಾರ್ಡನ್ನು ತೆಗೆದಿದ್ದೇನೆ. ಮೊದಲನೇ ಪ್ರಶ್ನೆ ಬಂದು ಅವತ್ತಿನ ಸನ್ನಿವೇಶ ಏನಿತ್ತು ಅಂತ. ಇದು ಅವತ್ತಿನ ಸನ್ನಿವೇಶಕ್ಕೆ ಇದು ಏನು ಇನ್ಸಿಡೆಂಟ್ ನಡೀತು, ನೆಕ್ಸ್ಟು ಅದು ನಿಮಗೆ ಯಾವ ರೀತಿ ನೋವನ್ನು ಉಂಟು ಮಾಡ್ತಾ ಒಂದು ಸಂದರ್ಭ, ಇನ್ನೊಂದು ಇದರಿಂದ ನೀವು ಕಲಿಬೇಕಾದಂಥ ಪಾಠ ಏನಿತ್ತು. ಈ 4 ಪ್ರಶ್ನೆಗಳಿಗೆ ನಾನು 4 ಕಾರ್ಡನ್ನು ತಗೊಂಡು ರೀಡಿಂಗ್ನ ಕೊಡ್ತೀನಿ. ಬನ್ನಿ ಮೊದಲಿಗೆ ಅವತ್ತಿನ ಸಂದರ್ಭ ಏನಿತ್ತು ಅಂತ ನೋಡೋಣ. ಸೊ ಆ ದಿನ ಹೇಗಿತ್ತು ಅಂತಂದರೆ, ನೀವು ನಿಮ್ಮ ಪಾಡಿಗೆ ನಿಮ್ಮ ಗೋಲನ್ನು ಮಾತ್ರ ಮೈಂಡಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ರಿ. ಯಾವುದೇ ರೀತಿಯಾದಂಥ ಎಮೋಷನ್ಸ್ನ ನೀವು ತಗೊಳ್ಳಿಲ್ಲ. ಕೆಲಸ ಮಾಡಬೇಕು, ಏನಾರು ಅಚೀವ್ ಮಾಡಬೇಕು, ನನಗೆ ಬೇರೆ ಯಾವುದೂ ಬೇಡ, ಯಾವ ವಿಚಾರಗಳು ನನಗೀಗ ಬೇಡ. ಒಂದು ರೀತಿಯಲ್ಲಿ ನೀವು ನಿಮ್ಮ ಹಳೆ ವಿಚಾರಗಳನ್ನು ಮರೆಯೋದಕ್ಕೆ ಪ್ರಯತ್ನ ಪಡ್ತಾಯಿದ್ರಿ ಅಂತ ಕೂಡ ನನಗೆ ಅನ್ನಿಸ್ತಾ ಇದೆ. ಈ ಹಿಂದೆ ಆಗಿರೋದನ್ನ ಬಿಟ್ಟು ನಾನು ಗೋಲ್ ಕಡೆ ಗಮನ ಕೊಡಬೇಕು ಅಂಥೇಳಿ ನೀವು ಕೆಲಸ ಮಾಡ್ತಾಯಿದ್ರಿ. ನಿಮ್ಮದೇ ಒಂದು ವರ್ಕಲ್ಲಿ ನೀವು ತುಂಬ ಡೀಪಾಗಿ ತೊಡಗಿದ್ರಿ. ಸೊ ಇದು ಆ ಒಂದು ಸಿಚುಯೇಷನ್ ಯಾವ ರೀತಿ ಇತ್ತು ಅಂತ. ಬನ್ನಿ ಹಾಗಾದರೆ ಏನು ಇನ್ಸಿಡೆಂಟ್ ನಡೀತು. ಓಕೆ, ಇಲ್ಲಿ ನಾನು ಬೇರೆ ಬೇರೆ ಸಂದರ್ಭಗಳನ್ನು ಹೇಳ್ತೀನಿ. ನಿಮಗೆ ಯಾವುದು ರೆಸೊನೇಟ್ ಆಗುತ್ತೆ ಅದನ್ನು ತಗೊಳ್ಳಿ, ಯಾವುದು ರೆಸೊನೇಟ್ ಆಗೋದಿಲ್ಲ ಅದನ್ನು ನೀವು ಬಿಡಬೇಕು. ಯಾಕಂದರೆ ಇದನ್ನು ಸಾವಿರಾರು ಮಂದಿ ನೋಡ್ತಾ ಇರ್ತಾರೆ ವಿಡಿಯೋನ. ಸೊ ಹಾಗಾಗಿ ಕೆಲವರಿಗೆ ಕೆಲವು ವಿಚಾರಗಳು ರೆಸೊನೇಟ್ ಆಗುತ್ತೆ, ಕೆಲವರಿಗೆ ಕೆಲವು ಆಗೋದಿಲ್ಲ. ಓಕೆ, ನಿಮಗೆ ಯಾವುದು ರೆಸೊನೇಟ್ ಆಗುತ್ತೆ ಅದನ್ನು ತಗೊಳ್ಳಿ. ಸೊ ಇಲ್ಲಿ ಏನಾಯಿತು ಇನ್ಸಿಡೆಂಟ್ ಅಂತ ನೋಡಿದ್ರೆ, ಇದು ಒಂದು ಸನ್ನಿವೇಶದಲ್ಲಿ ಯಾರೋ ನಿಮ್ಮ ಜೊತೆ ಬಂದು ಕಾನ್ವರ್ಸೇಷನಲ್ಲಿ ತೊಡಗಿರಬೇಕಾದ್ರೆ ಕೆಲವೊಂದು ವಿಚಾರಗಳನ್ನು ಹೇಳ್ತಾರೆ, ಅಥವಾ ಸಡನ್ನಾಗಿ ನಿಮ್ಮ ತಲೆಗೆ ಯಾವುದೋ ಒಂದು ವಿಚಾರ ನೆನಪಾಗುತ್ತೆ. ಈ ಒಂದು ವಿಚಾರ ನಿಮ್ಮನ್ನು ಕೈಂಡ್ ಆಫ್ ಡಿಸ್ಟರ್ಬೆನ್ಸ್ ಅಂತಾರೆ, ತುಂಬ ಡಿಸ್ಟರ್ಬ್ ಮಾಡಿಬಿಡುತ್ತೆ ನಿಮ್ಮನ್ನು. ಒಂದು ರೀತಿ ಹಳೆ ನೆನಪುಗಳಿಗೆ ನಿಮ್ಮನ್ನು ತೊಗೊಂಡೋಗ್ಬಿಡುವಂಥದ್ದು. ಇದು ಒಂದು ಸಂದರ್ಭದಲ್ಲಿ ನಿಮ್ಮ ಎಕ್ಸ್ನ ಒಂದು ಮೆಮೊರಿಗೆ ನೀವು ಜಾರಿರ್ಬೋದು. ಕೆಲಸ ಮಾಡ್ತಾ ಮಾಡ್ತಾ ಸಡನ್ನಾಗಿ ಒಂದು ಕಾನ್ವರ್ಸೇಷನ್ ಅಥವಾ ಒಂದು ವಿಚಾರ ನಿಮ್ಮ ತಲೆಗೆ ಬಂದು ಇದು ನಿಮ್ಮ ಪಾಸ್ಟ್ಗೆ ಕರ್ಕೊಂಡೋಯ್ತು. ಇದು ಹೇಗಾಯಿತು ಅಂತಂದರೆ, ನೀವು ಈ ಒಂದು ಎನರ್ಜಿನಲ್ಲಿ ಗಾಢವಾಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನೀವು ಒಂಥರ ಕೈಂಡ್ ಆಫ್ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತಾರಲ್ಲ, ಹಂಗೆ ನನ್ನ ಪಾಡಿಗೆ ನಾನು ಕೆಲಸ ಮಾಡಿಬಿಡ್ತೀನಿ ಅನ್ನೋ ರೀತಿಯಲ್ಲಿ ಮಾಡ್ತಾ ಇರ್ಬೇಕು. ದಿಢೀರ್ ಅಂತ ನಿಮ್ಮ ಮೈಂಡ್ ಅಥವಾ ಯಾವುದಾದ್ರೂ ವ್ಯಕ್ತಿ ಕೂಡ ನಿಮ್ಮ ಹತ್ರ ಕೆಲವೊಂದು ವಿಚಾರಗಳನ್ನ ತೆಗೆದು ಮಾತಾಡ್ತಾ ಇರಬೇಕಾದ್ರೆ ಕೂಡ ಇದು ಆಗಿದ್ದಿರ್ಬೋದು.
ಆ ವ್ಯಕ್ತಿ ನಿಮ್ಮ ಎಮೋಷನ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಮಾತಾಡ್ತಾರೆ. ಸೊ ಆ ರೀತಿ ಮಾತಾಡಿದ ಕೂಡಲೇ ನಿಮಗೆ ಏನಾಗುತ್ತೆ ಅಂತಂದರೆ ನಿಮ್ಮ ಹಳೆ ನೆನಪುಗಳೆಲ್ಲ ಒಂದೇ ಸಲ ಮರುಕಳಿಸ್ಬಿಡುತ್ತೆ. ಒಂದು ರೀತಿ ಹೇಗೆ ಅಂತಂದರೆ ನಡೆದಿದ್ದ ಘಟನೆ ಪೂರ್ತಿ ಹಿಂದಕ್ಕೆ ಹೋಗ್ಬಿಡ್ತೀರಾ ನೀವು. ಹೇಗಾಗುತ್ತೆ ಅಂತಂದರೆ ತಪ್ಪಿಸ್ಕೊಂಡು ಮುಂದಕ್ಕೆ ಹೋಗಬೇಕು, ನಾನು ಇದನ್ನೆಲ್ಲ ಮರಿಬೇಕು, ನಂಗೆ ಇದು ಬೇಡವೇ ಬೇಡ ಅಂತ ಅಂದ್ಕೊಂಡ್ರೆ ಇದು ನನ್ನನ್ನು ಬಿಡ್ತಾ ಇಲ್ವಲ್ಲ ಅನ್ನೋ ರೀತಿಯಲ್ಲಿ ನೀವು ಕಳೆದೋಗ್ಬಿಡ್ತೀರಾ ಹಳೆ ನೆನಪುಗಳಲ್ಲಿ. ಇದು ಹೆಚ್ಚಿನ ಸಂದರ್ಭದಲ್ಲಿ ಲವ್ ಕನೆಕ್ಷನ್ನನ್ನೇ ತೋರಿಸ್ತಾ ಇರುವಂಥದ್ದು. ಅಥವಾ ನಿಮಗೆ ಯಾವುದೋ ಒಂದು ಮದುವೆ ಪ್ರಪೋಸಲ್ಲು ಕೂಡ ನಿಮ್ಮ ಕಡೆಗೆ ಬಂದಿದ್ದಿರ್ಬೋದು. ಅದನ್ನು ನೀವು ತಿರಸ್ಕರಿಸಿದ್ರಿಂದ ಒಳ್ಳೆ ಆಪರ್ಚುನಿಟಿನ ಕಳ್ಕೊಂಡೆ ಅನ್ನುವಂಥ ಒಂದು ರಿಗ್ರೆಟ್ ಕೂಡ ನಿಮ್ಮಲ್ಲಿ ಉಳ್ಕೊಂಡಿದ್ದಿರ್ಬೋದು. ಅಥವಾ ನೀವು ನಿಮ್ಮ ಒಂದು ವ್ಯಕ್ತಿಯಿಂದ ಬ್ರೇಕಪ್ ಮಾಡ್ಕೊಂಡು ದೂರ ಬಂದಿದ್ದಿರ್ಬೋದು. ಅಥವಾ ನಿಮ್ಮ ವ್ಯಕ್ತಿ ನಿಮ್ಮನ್ನು ಬಿಟ್ಟೋಗಿದ್ದಾದರೂ ಇರ್ಬೋದು. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ದಿಢೀರಂತ ಬಂದಂತಹ ನಿಮ್ಮ ಪಾಸ್ಟ್ ನೆನಪುಗಳು ನಿಮ್ಮನ್ನು ಎಮೋಷ್ನಲಿ ಒಂದು ರೀತಿ ಕುಗ್ಗೋ ರೀತಿಯಲ್ಲಿ ಮಾಡಿದ್ವು. ಸೊ ಹಾಗಾಗಿ ನಿಮಗೆ ಏನಾಯಿತು ಅಂತಂದರೆ ಏನಾಯಿತು ನಿಮಗೆ ಯಾವ ರೀತಿ ಹರ್ಟ್ ಆಯಿತು ನಿಮಗೆ ಅಂತ ಕೇಳಿದ್ರೆ, ಸೊ ಈ ಕಾರ್ಡು ಬಂತು ನೋಡಿ. ಈ ಕಾರ್ಡಲ್ಲೂ ಕಪ್ಸು ಮತ್ತು ಈ ಕಾರ್ಡಲ್ಲೂ ಕಪ್ಸನ್ನ ನೀವು ನೋಡ್ಬೋದು. ಇಲ್ಲಿ ಒಂದು ರೀತಿಯಲ್ಲಿ ನೀರು ತುಂಬಿ ತುಳುಕಿ ಕೆಳಗಡೆ ಹೋಗ್ತಾ ಇದೆ, ನೀವು ನೋಡ್ಬೋದು. ಹರಿದು ಹೋಗ್ತಾ ಇದೆ ಕೆಳಗಡೆ ನೀರು. ಏನು ತುಂಬ ಆದಮೇಲೆ ಕೆಳಗಡೆ ಚೆಲ್ತಾ ಇದೆ ನೀರು ಅಲ್ವಾ? ಸೊ ಹಾಗಾದರೆ ಏನು ನಿಮ್ಮ ನೆನಪುಗಳು ನಿಮಗೆ ಯಾವ ರೀತಿ ನೋವು ಕೊಡ್ತು ಅಂದರೆ ಕೈಂಡ್ ಆಫ್ ಬಿಕ್ಕಳಿಸ್ಕೊಂಡು ನೀವು ಹತ್ತಿರ್ಬೋದು ಆ ಒಂದು ಸಂದರ್ಭದಲ್ಲಿ. ಯಾಕೆ ನನಗೆ ಇಷ್ಟೊಂದು ನೋವಾಯಿತು, ಯಾಕೆ ಇದು ದಿಢೀರಂತ ಜ್ಞಾಪಕ ಬಂತು, ನಾನು ಎಷ್ಟು ಮರಿಬೇಕು ಅಂತಂದ್ರು ಯಾಕೆ ಇದು ಮರೆಯೋದಕ್ಕೆ ಆಗ್ತಾ ಇಲ್ವಲ್ಲ, ಮತ್ತೆ ನನ್ನನ್ನು ಕಾಡ್ತಾ ಇದೆಯಲ್ಲ, ನಾನು ತಪ್ಪಿಸ್ಕೊಂಡು ಹೋದಷ್ಟು ನನ್ನನ್ನು ಕಾಡ್ತಾ ಇದೆಯಲ್ಲ ಅಂತ ನೀವು ಭಾಳ ಬಿಕ್ಕಿ ಹತ್ತಿರುವಂಥದ್ದು, ತುಂಬ ಕೊರಗಿರುವಂಥದ್ದು. ಆ ಇಡೀ ದಿನ ಅಥವಾ ಆ ವಾರಗಟ್ಟಲೆ ನೀವು ಅದೇ ನೋವಲ್ಲಿ ನೀವು ಆ ಸಂದರ್ಭವನ್ನು ಕಳೆದಿದ್ದಿರ್ಬೋದು. ಸೊ ಇದು ನಿಮಗೆ ಆ ಒಂದು ಘಟನೆಯಿಂದ ಸಿಕ್ಕಂತಹ ಒಂದು ನೋವು. ಓಕೆ, ಯಾರಿಗೆ ಈ ಕಾರ್ಡ್ ಬಂದಿದೆ, ಐ ಅಪ್ರಿಷಿಯೇಟ್ ನಿಮ್ಮ ಒಂದು ಧೈರ್ಯ, ಸ್ವಭಾವ ಮತ್ತು ನಿಮ್ಮ ಇಮೋಷನ್ಸ್ ಲೆವೆಲ್ ಪ್ರತಿಯೊಂದನ್ನು ನಾನು ತುಂಬ ಗೌರವಿಸ್ತೀನಿ. ನಿಜವಾಗ್ಲೂ ತುಂಬ ಸ್ಟ್ರಾಂಗ್ ಆದಂಥ ವ್ಯಕ್ತಿ ನೀವು ಅಂತ ನನಗೆ ಅನಿಸ್ತಾ ಇದೆ ಈ ಕಾರ್ಡನ್ನ ನೋಡ್ತಾ ಇದ್ರೆ. ಸೊ ಇಷ್ಟು ಒಂದು ನೋವನ್ನು ನೀವು ಸಹಿಸ್ಕೊಂಡ್ರಿ, ಅಷ್ಟು ಘಟನೆಗಳು ನಿಮ್ಮ ಬೆನ್ನಿಂದೆ ಮತ್ತು ನೀವು ಎಮೋಷ್ನಲಿ ಎಲ್ಲ ಫೀಲ್ ಮಾಡ್ತಾ ಇದ್ದಿದ್ದೆ ಇಲ್ಲಿ ಇರೋದನ್ನ ನೋಡ್ಬೋದು. ನೆಕ್ಸ್ಟು ಹಾಗಾದರೆ ಈ ಒಂದು ಘಟನೆಯಿಂದ ನಿಮಗೆ ಇದ್ದಂತಹ ಒಂದು ಲೆಸನ್ ಏನಿತ್ತು, ಯಾಕೆ ಈ ಘಟನೆ ನಡೀತು, ಏನು ಲೆಸನ್ ನಿಮಗೆ ಅಂತಂದರೆ, ಎಲ್ಲ ರೀತಿಯಾದಂಥ ಒಂದು ಟೈಮು ಕೂಡ ಬರುತ್ತೆ ಆ್ಯಂಡ್ ಈ ಟೈಮು ಕೂಡ ಚೇಂಜ್ ಆಗುತ್ತೆ. ಸೊ ಯಾವತ್ತೂ ಕೂಡ ಸ್ಟ್ರಕ್ಕಾಗಿ ಪಾಸ್ಟಲ್ಲಿ ಉಳ್ಕೋಬೇಡಿ, ಹಳೆ ದುಃಖದಲ್ಲೇ ನೀವು ಸ್ಟ್ರಕ್ ಆಗೋ ಅವಶ್ಯಕತೆ ಇಲ್ಲ. ಸೊ ಮುಂದೆ ನಿಮಗೆ ಒಳ್ಳೆ ಟೈಮ್ ಕೂಡ ನಿಮ್ಮನ್ನು ಹರಿಸಿ ಬರುತ್ತೆ. ಆ ಒಂದು ಸಂದರ್ಭ ನಿಮಗೆ ಸಿಕ್ಕಂಥ ಎಲ್ಲ ದುಃಖ ನೋವುಗಳನ್ನು ಕೂಡ ಹೋಗಲಾಡಿಸುತ್ತೆ ಅನ್ನುವಂಥದ್ದು ಇದರಿಂದ ಇದ್ದಂಥ ಒಂದು ಲೆಸನ್ನು. ಜೊತೆಯಲ್ಲಿ ದೇವರು ನಿಮಗೆ ಎಮೋಷ್ನಲಿ ಸ್ಟ್ರಾಂಗ್ ಆಗೋದಕ್ಕೆ ಕೊಟ್ಟಂಥ ಒಂದು ರೀತಿಯಾದಂತಹ ಇದು ಟೆಸ್ಟ್ ಆಗಿತ್ತು. ಈ ಸಮಯ ಈಗ ಬದಲಾಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಕಾಲ ಅನ್ನುವಂಥದ್ದು ಇರುವಂಥದ್ದು. ಈ ದುಃಖದ ಸಂದರ್ಭಗಳು ಕೂಡ ಖಂಡಿತ ನಿಮ್ಮ ಜೀವನದಲ್ಲಿ ಬದಲಾಗುತ್ತೆ. ಬದಲಾವಣೆ ಜಗದ ನಿಯಮ. ನೀವು ಪಾಸ್ಟಲ್ಲಿ ಹಳೆ ದುಃಖಗಳನ್ನು ನೆನೆಸ್ಕೊಂಡು ಕೊರಗ್ತಾ ಕೂತ್ರೆ ಏನೂ ಆಗೋದಿಲ್ಲ. ಸೊ ಹಾಗಾಗಿ ಇದೆಲ್ಲವೂ ಬದಲಾಗತ್ತೆ. ಎಮೋಷ್ನಲಿ ನೀವು ಸ್ಟ್ರಾಂಗ್ ಆಗಬೇಕು ಅಂತ ಅನ್ನುವಂಥದ್ದು ಈ ಒಂದು ಕಾರ್ಡ್ನ ಅಥವಾ ಈ ಒಂದು ಫೈಲ್ನ ಒಂದು ಲೆಸನ್ ಆಗಿತ್ತು ನಿಮಗೆ. ಅಂದರೆ ಈ ಒಂದು ಘಟನೆಯಿಂದ ನೀವು ಎಮೋಷ್ನಲಿ ಸ್ಟ್ರಾಂಗ್ ಆಗಬೇಕು. ಇನ್ಫ್ಯಾಕ್ಟ್ ಇನ್ನೂ ಸ್ಟ್ರಾಂಗ್ ಆಗಬೇಕು. ಮತ್ತು ನಿಮಗೆ ಮುಂದಿನ ದಿನಗಳಿಗೆ ನೋವೆಲ್ಲ ಹೋಗಿ ಒಳ್ಳೆಯ ಸಂದರ್ಭ ಬರುತ್ತೆ ಅನ್ನುವಂಥದ್ದನ್ನು ಕೂಡ ಕಾರ್ಡು ಹೇಳ್ತಾ ಇರುವಂಥದ್ದು. ಸೊ ಇಲ್ಲಿ ನೋಡ್ಬೋದು ವೀಲ್ ಆಫ್ ಫಾರ್ಚೂನ್. ಸೊ ಫಾರ್ಚೂನು ನಿಮ್ಮ ಕಡೆಗೆ, ಈ ಕಾಲಚಕ್ರ ನಿಮ್ಮ ಕಡೆಗೂ ಕೂಡ ತಿರುಗುತ್ತೆ. ಹೇಳ್ತೀವಲ್ಲ, ನನಗೂ ಒಂದು ಒಳ್ಳೆ ಕಾಲ ಬಂದೇ ಬರುತ್ತೆ ಅಂತ. ಈ ಎಲ್ಲ ದುಃಖದ ಸಂದರ್ಭ ಕಳ್ಕೊಂಡು ನಿಮ್ಮ ಕಡೆಗೂ ಕೂಡ ಒಂದು ಒಳ್ಳೆ ಕಾಲ ಬಂದೇ ಬರುತ್ತೆ ಅನ್ನುವಂಥದ್ದು ದೇವರ ಒಂದು ಮಾತಾಗಿತ್ತು. ಜೊತೆಯಲ್ಲಿ ಈ ಒಂದು ಘಟನೆಯಿಂದ ನಿಮಗೆ ಸಿಕ್ಕಂಥ ಲೆಸನ್ ಆಗಿತ್ತು. ಸೊ ಈ ನನ್ನ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ನನ್ನ ಒಂದು ರೀಡಿಂಗು ನಿಮಗೆ ಇಷ್ಟ ಆಗಿದ್ದರೆ ಈ ಒಂದು ಎನರ್ಜಿಯನ್ನು ಕ್ಲೇಮ್ ಮಾಡೋದಕ್ಕೆ ಕಮೆಂಟ್ ಬಾಕ್ಸಲ್ಲಿ ಕ್ಲೇಮ್ ಅಂತ ಟೈಪ್ ಮಾಡಿ ಈ ಎನರ್ಜಿಯನ್ನು ನೀವು ಕ್ಲೇಮ್ ಮಾಡಿಕೊಳ್ಬಹುದು.
ನನ್ನ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದ ಟಾಪಿಕ್ನ ಜೊತೆ ನಾನು ಖಂಡಿತ ನಿಮ್ಗೆ ಸಿಗ್ತೀನಿ. ನನ್ನ ಒಂದು ಫೈಲ್ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಸೊ ದಟ್ ನನಗೆ ಇನ್ನೂ ಇದೇ ರೀತಿಯಾಗಿ ಒಳ್ಳೆ ವಿಡಿಯೋಗಳನ್ನು ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬನ್ನಿ, ಯಾರು ನಮ್ಮ ಫೈಲ್ ನಂಬರ್ 3 ಅಥವಾ ಈ ಒಂದು ಬ್ಯೂಟಿಫುಲ್ ಸ್ಟೋನ್ನ ಚೂಸ್ ಮಾಡಿದ್ದಾರೆ, ಸೊ ಅವರ ಒಂದು ಫೈಲ್ನ ರೀಡಿಂಗ್ನ ನಾವು ಸ್ಟಾರ್ಟ್ ಮಾಡೋಣ. ಸೊ ಅಲ್ಲಿ ನಿಮ್ಮ ಒಂದು ಫೈಲನ್ನು ನಾನು 4 ಕಾರ್ಡ್ಗಳಾಗಿ ಭಾಗ ಮಾಡಿ ರೀಡಿಂಗ್ನ ಕೊಡ್ತಾ ಇದ್ದೀನಿ. ಸೊ ಒಂದೊಂದು ಕಾರ್ಡ್ ಕೂಡ ಒಂದೊಂದು ಕ್ವೆಶನ್ಗೆ ಆನ್ಸರ್ ಆಗಿ ಬಂದಿರುವಂಥದ್ದು. ಮೊದಲನೇ ಪ್ರಶ್ನೆ ಬಂದು, ಅವತ್ತು ಏನು ನಡೀತು ಅಂತ ಕೇಳೋದಕ್ಕೆ. ಮೊದಲನೇದು, ಯಾವ ಸಿಚುಯೇಷನ್ ಇತ್ತು ಅವತ್ತು. ನೆಕ್ಸ್ಟು, ಏನು ಇನ್ಸಿಡೆಂಟ್ ನಡೀತವತ್ತು. ಮೂರನೇದು, ಯಾವ ರೀತಿಯಾಗಿ ಇದರಿಂದ ನಿಮಗೆ ನೋವು ಸಿಕ್ತು ಅಥವಾ ಇದರಿಂದ ನಿಮಗೆ ಯಾವ ರೀತಿ ಹರ್ಟ್ ಆಯಿತು. ಫೈನಲಿ ಮೆಸೇಜ್ ಏನು ಅಥವಾ ಲೆಸನ್ ಏನು ಈ ಒಂದು ಇನ್ಸಿಡೆಂಟಿಂದ ನಿಮಗೆ ಸಿಗಬೇಕಾಗಿರುವಂಥ ಒಂದು ಲೆಸನ್ ಏನು ಅನ್ನೋದಕ್ಕೆ ಈ ಕಾರ್ಡು ಬಂದಿರುವಂಥದ್ದು. ಬನ್ನಿ, ಅವತ್ತಿನ ಸಿಚುಯೇಷನ್ನು ಯಾವ ರೀತಿ ಇತ್ತು ಅಂತ ನೋಡೋಣ. ಅವತ್ತು ನಿಮ್ಮ ಒಂದು ಸಿಚುಯೇಷನ್ಸು, ನೀವು ಅತಿಯಾಗಿ ಎಮೋಷನ್ಸಲ್ಲಿ ಆಗಿದ್ರಿ ಅಂತಂದರೆ ಎಮೋಷ್ನಲ್ಲಿ ನೀವು ತುಂಬ ಡೀಪಾಗಿ ಹೋಗಿದ್ರಿ. ಅಂದರೆ ಎಮೋಷನ್ಸು ತುಂಬ ಫ್ಲೋ ಆಗ್ತಾ ಇತ್ತು ಅವತ್ತೊಂದು ದಿನ ನಿಮಗೆ. ಆದರೆ ಅಟ್ ದ ಸೇಮ್ ಟೈಮ್ ನೀವು ನಿಮ್ಮ ಎಮೋಷನ್ಸ್ನ ತುಂಬ ಕಂಟ್ರೋಲ್ಡಲ್ಲಿ ಇಟ್ಕೊಂಡಿದ್ರಿ. ಅಂತಂದರೆ ನಿಮ್ಮ ಒಳಗಡೆ ಒಂದಷ್ಟು ಫೀಲಿಂಗ್ಸು ಹರಿದಾಡ್ತಾ ಇದ್ರು ಕೂಡ ಏನೋ ಆಗೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಯಾವುದನ್ನು ಎಕ್ಸ್ಪ್ರೆಸ್ ಮಾಡದೆ ನೀವು ನಿಮ್ಮ ಪಾಡಿಗೆ ನೀವು ಇದ್ರಿ. ಇದು ಒಂದು ರೀತಿಯಾದಂಥ ಒಂದು ಸಂದರ್ಭ. ಅಥವಾ ಯು ಸರೌಂಡೆಡ್ ಬೈ ದೀಸ್ ಕೈಂಡ್ ಆಫ್ ಸಿಚುಯೇಷನ್ಸ್. ಅಂತಂದರೆ ಅಲ್ಲಿ ಎಮೋಷನ್ಸ್ ಇತ್ತು, ಬಟ್ ಪ್ರತಿಯೊಬ್ಬರು ಕೂಡ ತಮ್ಮ ಎಮೋಷನ್ಸ್ನ ತೋರಿಸ್ಕೊಳ್ದೇನೆ ಸ್ಟ್ರಾಂಗ್ ಆಗಿರೋ ರೀತಿಯಲ್ಲಿ ಅಥವಾ ತಮಗೆ ಏನೋ ಆಗ್ತಾ ಇಲ್ವೇನೋ, ಅದರಿಂದ ಯಾವುದೇ ರೀತಿ ನೋವಾಗಲಿ ಅಥವಾ ಏನು ನಾವು ಎಮೋಷ್ನಲಿ ಇಲ್ಲ ಅನ್ನೋ ರೀತಿಯಲ್ಲೆಲ್ಲ ಸ್ಟ್ರಾಂಗ್ ಆಗಿ ತೋರ್ಪಡಿಸ್ಕೊಳ್ತಾ ಇದ್ದಂಥ ಒಂದು ಸಂದರ್ಭ. ಸೊ ಈ ಒಂದು ಫೈಲ್ಗಳನ್ನು ತುಂಬ ಜನ ಚೂಸ್ ಮಾಡಿಕೊಳ್ಳೋದ್ರಿಂದ ಬೇರೆ ಬೇರೆ ಸಂದರ್ಭಗಳಲ್ಲಿ ನಿಮ್ಮ ಸಿಚುಯೇಷನನ್ನು ನೆನೆಸ್ಕೊಂಡು ನೀವು ಅಪ್ಲೈ ಮಾಡ್ಕೊಳ್ಬೋದು. ಒಂದು ಸಿಚುಯೇಷನಲ್ಲಿ ಇದು ಇಟ್ ಈಸ್ ಕವರ್ಡ್ ಬೈ ದ ಪೀಪಲ್. ಸುತ್ತಲೂ ತುಂಬ ಜನ ಸೇರಿದ್ದಾರೆ, ಎಲ್ಲರೂ ದುಃಖದಲ್ಲಿದ್ದಾರೆ, ಬಟ್ ಯಾರೂ ಅವರ ಒಂದು ದುಃಖನ ತೋರಿಸ್ಕೊಳ್ತಲ್ಲ. ಅಥವಾ ಸಂತೋಷದಲ್ಲಿದ್ದಾರೆ, ತುಂಬ ಸಂತೋಷದಲ್ಲಿದ್ದಾರೆ, ಬಟ್ ಯಾರೂ ಕೂಡ ಎಕ್ಸೈಟ್ ಆಗ್ತಾ ಇಲ್ಲ. ಆ ರೀತಿನ ಒಂದು ಸಂದರ್ಭದಲ್ಲಿ ಎಮೋಷನ್ಸ್ನ ಒಂದು ಕಂಟ್ರೋಲಲ್ಲಿ ಇಟ್ಕೊಳ್ಳುವಂಥ ಒಂದು ಸಂದರ್ಭ ಅದು ಆಗಿತ್ತು. ಸೊ ಇದು ಸಿಚುಯೇಷನ್, ಅವತ್ತಿನ ಸಿಚುಯೇಷನು ಈ ರೀತಿ ಇತ್ತು. ಅಲ್ಲಿ ಏನು ಇನ್ಸಿಡೆಂಟ್ ಆಯಿತು ಅಂತ ಕೇಳಿದ್ರೆ ಒಂದು ಆಶ್ಚರ್ಯಕವಾದಂಥ ಒಂದು ಕಾರ್ಡ್ಸು ನನಗೆ ಬಂತು. ಸೊ ನಿಮಗೆ ಇದು ಒಂದು ವೇಳೆ ನೀವು ಆಗಿದ್ದರೆ, ಈ ವ್ಯಕ್ತಿ ನೀವು ಆಗಿದ್ದರೆ, ನಿಮಗೆ ಸಡನ್ನಾಗಿ ಯು ಸ್ಟಾರ್ಟೆಡ್ ಎ ಫೀಲ್ ಲೈಕ್, ಅಂದರೆ ನಿಮಗೆ ಒಂದು ರೀತಿಯಾದಂಥ ಕೆಲವನ್ನ ಮಿಸ್ ಮಾಡ್ತಾ ಇದ್ದೀನಿ ಅಂತ ಅನ್ಸೋದಕ್ಕೆ ಶುರುವಾಯಿತು. ಲೈಕ್ ಮುಂಚೆ ಯಾರೋ ಇದ್ದಿರ್ಬೋದು, ಒಂದು ಹೆಣ್ಣು. ಸೊ ಅವರು ನಿಮ್ಮ ಬಗ್ಗೆ ತೊಗೊಳ್ತಾ ಇದ್ದಂಥ ಕೇರಿಂಗ್ ಇರ್ಬೋದು, ನರ್ಚರಿಂಗ್ ಇರ್ಬೋದು, ಕನ್ಸರ್ನ್ ಇರ್ಬೋದು, ಪ್ರತಿಯೊಂದನ್ನು ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ನಿಮಗೆ ತುಂಬ ಅತಿಯಾಗಿ ಕಾಡೋದಕ್ಕೆ ಶುರುವಾಯಿತು ನಿಮ್ಮ ಮನಸ್ಸಲ್ಲೇನೆ. ಇದು ಒಂದು ಸಂದರ್ಭ. ಇನ್ನೊಂದು ಸಂದರ್ಭದಲ್ಲಿ ಅಲ್ಲಿ ಒಂದು ಹೆಣ್ಣುಮಗಳಿದ್ದಿರ್ಬೋದು, ಅವಳು ತುಂಬ ಕಾಳಜಿ ಮತ್ತು ಕನಸನಿಂದ ನೋಡ್ಕೊಳ್ತಾ ಇದ್ದಂಥ ಒಂದು ಹೆಣ್ಮಗಳಿದ್ದಿರ್ಬೋದು. ಅವಳು ಅಲ್ಲಿಂದ ನಿಮ್ಮನ್ನು ಕೇಳದೆ ಬಿಟ್ಟು ಹೋಗಿದ್ದು ಕೂಡ ಆಗಿದ್ದಿರ್ಬೋದು. ಇದು ಇನ್ನೊಂದು ಸಂದರ್ಭ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಒಂದು ರೀತಿಯಾಗಿ ಆ ರೀತಿಯಾದಂಥ ವ್ಯಕ್ತಿಯನ್ನ ಅಂದರೆ ಕೇರು ಕನಸನ್ನು ತಗೊಳ್ಳುವಂಥದ್ದು, ಪ್ಯಾಂಪರ್ ಮಾಡುವಂಥದ್ದು, ನಿಮ್ಮ ಬಗ್ಗೆ ಹೆಚ್ಚು ಕಾಳಜಿ ತಗೊಳ್ಳುವಂಥ ಒಂದು ವ್ಯಕ್ತಿ ಸಡನ್ನಾಗಿ ನಿಮಗೆ ನೆನಪಾಗಿ ಅಯ್ಯೋ ನಾನು ಅದನ್ನೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ನಿಮಗೆ ಅನ್ಸೋದಕ್ಕೆ ಶುರುವಾಗಿದ್ದಿರ್ಬೋದು ಒಂದು ಸಿಚುಯೇಷನಲ್ಲಿ.
ಇನ್ನೊಂದು ಸಿಚುಯೇಷನಲ್ಲಿ ಈ ರೀತಿಯಾಗಿ ನಿಮ್ಮ ಬಗ್ಗೆ ಕೇರ್ ತಗೊಳ್ತಾ ಇದ್ದಂಥ ಒಂದು ಹೆಣ್ಣು ಮಗಳು ಹೇಳ್ದೆ ಕೇಳದೆ ದಿಢೀರ್ ಅಂತೇಳಿ ಅಲ್ಲಿಂದ ಬಿಟ್ಟು ಹೊರಟಿರ್ಬೋದು. ಸೊ ಇದರಿಂದ ನಿಮಗೆ ಏನಾಯಿತು, ಯಾವ ರೀತಿ ಹರ್ಟ್ ಆಯಿತು ಅಂತ ನಾನು ಕೇಳೋದಾದರೆ, ಸಡನ್ ನೋವು ನಿಮಗೆ ಶುರುವಾಯಿತು. ಸಡನ್ ಅಂದರೆ ನೀವು ಅಂದ್ಕೊಂಡಿರಲಿಲ್ಲ ಈ ರೀತಿಯಾಗಿ ದಿಢೀರ್ ಅಂತ ನನಗೆ ಈ ಘಟನೆಯಿಂದ ನೋವಾಗುತ್ತೆ, ಅಥವಾ ಈ ಒಂದು ಹೆಣ್ಣು ಮಗಳು ನನಗೆ ಈ ರೀತಿ ಮಾಡ್ತಾಳೆ ಅಂತ ನಿಮಗೆ ಅನಿಸಿಲ್ಲದೆ ಕೂಡ ಇರ್ಬೋದು. ನೀವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ರೀತಿಯಾಗಿ ನಿಮ್ಮನ್ನು ನೋವು ಹುಡ್ಕೊಂಡು ಬರುತ್ತೆ ಅಂತ ಗೆಸ್ಸು ಕೂಡ ನೀವು ಮಾಡಿರಲಿಲ್ಲ. ಬಟ್ ಇದು ಆಗೋಯ್ತಲ್ಲಿ ಆ ಮೂಮೆಂಟಲ್ಲಿ. ಒಂದು ಹೆಂಗೆ ಹೇಳ್ತಾರೆ ಅಂದರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಆಗೋಯ್ತು ಅಂತ ಹೇಳ್ತೀವಲ್ವ ನಾವು. ಸೊ ಆ ರೀತಿಯಾಗಿ ನಿಮಗೆ ಈ ಒಂದು ನೋವು ಸಡನ್ನಾಗಿ ಸಿಕ್ಕಿಬಿಡ್ತು. ಸೊ ಅದು ನಿಮಗೆ ಹೆಚ್ಚಿನ ಪ್ರಮಾಣದಲ್ಲೇ ನೋವನ್ನು ಉಂಟು ಮಾಡ್ತು. ಇಲ್ಲಿ 2 ಸಂದರ್ಭಗಳು ಕಾಣ್ತಾ ಇದೆ. ಒಂದು ಸಂದರ್ಭದಲ್ಲಿ ನೀವೊಂದು ಎಮೋಷ್ನಲ್ ಪರ್ಸನ್ ಆಗಿದ್ದು ನಿಮ್ಮ ಒಂದು ಫೀಲಿಂಗ್ಸ್ನ ತೋರ್ಪಡಿಸ್ಕೊಳ್ಳದೆ ಕೂತಿರ್ಬೇಕಾದ್ರೆ ದಿಢೀರ್ ಅಂತ ನಿಮ್ಮನ್ನು ಕೇರ್ ತಗೊಳ್ಳುವಂಥ ಕನಸನಿಂದ ನೋಡ್ಕೊಳ್ತಾ ಇದ್ದಂಥ ಒಂದು ವ್ಯಕ್ತಿ ಅಥವಾ ಆ ಒಂದು ಎನರ್ಜಿಯನ್ನು ನೀವು ಅತಿಯಾಗಿ ಮಿಸ್ ಮಾಡ್ಕೊಂಡಿದ್ದಿರ್ಬೋದು. ಅದನ್ನು ಮಿಸ್ ಮಾಡ್ಕೊಂಡಿದ್ದ ಕೂಡಲೇ ನಿಮಗೆ ತುಂಬ ನೋವು ಕೂಡ ಸಿಕ್ಕಿರ್ಬೋದು. ಅದನ್ನು ನಿಮಗೆ ಬೇರ್ ಮಾಡೋಕ್ಕಾಗದಷ್ಟು ನೋವು ನಿಮಗೆ ಆ ಸಂದರ್ಭಕ್ಕೆ ಆಯಿತು. ಯಾಕೆ ಅಂದರೆ ಬೇಸಿಕಲಿನೇ ನೀವು ಎಮೋಷ್ನಲ್ ಪರ್ಸನ್ ಆಗಿದ್ದರಿಂದ ನಿಮಗೆ ಈ ಒಂದು ಆ್ಯಬ್ಸೆನ್ಸ್ನ, ಈ ಒಂದು ಎನರ್ಜಿಯನ್ನು ಅಂತಂದರೆ ನಿಮ್ಮ ಬಗ್ಗೆ ಅತಿ ಕಾಳಜಿ ತೊಗೊಳ್ತಾ ಇದ್ದಂಥ ಆ ಒಂದು ಎನ್ವಿರಾನ್ಮೆಂಟ್ನ ಒಂದು ಮಿಸ್ ಮಾಡ್ತೀರಾ ನೀವು ಭಾಳ. ಸೊ ಅದನ್ನು ನಿಮಗೆ ತೊಗೊಳಕ್ಕಾಗದೇ ಇದ್ದರಿಂದ ನಿಮಗೆ ಅದರಿಂದ ಅತಿಯಾದ ನೋವು ದಿಢೀರಂತ ಸಿಕ್ತು ಒಂದು ಸಂದರ್ಭದಲ್ಲಿ. ಇನ್ನೊಂದು ಸಂದರ್ಭದಲ್ಲಿ ನಿಮ್ಮ ವ್ಯಕ್ತಿ ಇದಾಗಿದ್ದು, ಆ ವ್ಯಕ್ತಿಯ ಗುಣ ಸ್ವಭಾವ ಈ ರೀತಿ ಹೆಣ್ಣು ಮಗಳು ಆಕೆ ಆಗಿದ್ದು ಅಥವಾ ಆತ ಆಗಿದ್ದು, ಒಂದು ವೇಳೆ ಇದು ಹೆಣ್ಣು ಮಗಳು ಕೂಡ ಆಗಿರ್ಬೋದು. ಇಲ್ಲಿ ಎನರ್ಜಿ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಇದು ಹೆಣ್ಣೆ ಆಗಿರಬೇಕು ಗಂಡೆ ಆಗಿರಬೇಕು ಅಂತ ಏನಿಲ್ಲ. ಒಂದು ವೇಳೆ ಗಂಡು ಮಗ ಇದನ್ನು ನೋಡ್ತಾ ಇದ್ದರೆ ಸೊ ಅದನ್ನು ನೀವು ತುಂಬ ಎಮೋಷನಲ್ಲಿ ಇರುವಂಥ ಒಂದು ವ್ಯಕ್ತಿ ಅಂದ್ಕೋಬೋದು. ಹೆಣ್ಮಗಳು ಅಂತ ಅಂದರೂ ಕೂಡ ಸೊ ನೀವು ಕೂಡ ಒಂದು ಎಮೋಷ್ನಲಿ ಕಂಟ್ರೋಲ್ ಆಗಿ ಇರುವಂಥ ಒಂದು ವ್ಯಕ್ತಿ ಅಂತ ನೀವು ತಗೊಳ್ಬೋದು. ಅದೇ ರೀತಿಯಲ್ಲಿ ಇದು ನೀವು ಒಂದು ವೇಳೆ ಗಂಡು ಮಗ ಆಗಿದ್ದರೆ ನೀವು ಕೂಡ ಯಾವ ರೀತಿ ಅಂತಂದರೆ ಹೆಚ್ಚು ಕಾಳಜಿ ನಿಮ್ಮ ಪಾರ್ಟ್ನರ್ ಬಗ್ಗೆ ಅಥವಾ ನೀವು ನಂಬುವಂಥ ವ್ಯಕ್ತಿಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವಂಥ ವ್ಯಕ್ತಿ ನೀವು ಆಗಿದ್ದಿರ್ಬೋದು. ಸೊ ಇದು ಅದನ್ನು ತೋರಿಸ್ತಾ ಇರುವಂಥದ್ದು. ಸೊ ಅದನ್ನು ಆ ಥರ ಒಂದು ರಿಲೇಷನ್ಶಿಪ್ ಒಂದು ನೆನೆಸ್ಕೊಂಡು ನೀವು ನೋಡ್ತಾ ಇದ್ದರೆ ಒಂದು ವೇಳೆ ನಿಮ್ಮ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವಂಥ ನಿಮ್ಮ ಒಂದು ಪಾರ್ಟ್ನರ್ ಅಥವಾ ನಿಮ್ಮ ಒಂದು ವ್ಯಕ್ತಿ ಅಥವಾ ನಿಮಗೆ ಬೇಕಾದವರು ಆ ಸಂದರ್ಭದಿಂದ ಅಲ್ಲಿಂದ ಹೊರಟು ಬಿಡ್ತಾರೆ. ಆಗ ನೀವು ಅವ್ರನ್ನ ಅತಿಯಾಗಿ ಮಿಸ್ ಮಾಡ್ಕೊಂಡ್ರಿ ಕೂಡ. ಸೊ ಅದನ್ನು ಅವರು ಅಲ್ಲಿಂದ ಹೋಗ್ತಾರೆ ಅಂತ ನೀವು ಅಂದ್ಕೊಳ್ದೆ ಇದ್ದಿದ್ದರಿಂದ, ಹಾಗೆ ಹೇಳ್ದೆ ಕೇಳದೆ ದಿಢೀರಂತ ಹಾಗೆ ಎಕ್ಸಿಟ್ ಆಗ್ತಾರೆ ಅಂತ ನೀವು ಒಂದು ಊಹೆ ಕೂಡ ಮಾಡಿರಲಿಲ್ಲ. ಅದರಿಂದ ನಿಮಗೆ ದಿಢೀರಂತ ಅಂದರೆ ಸಡನ್ನಾಗಿ ಫೀಲ್ ಮಾಡೋದು ಪೇನ್ ಅಂತಾರಲ್ಲ, ಆ ರೀತಿಯಾದಂಥ ಒಂದು ನೋವು ಈ ಒಂದು ಘಟನೆಯಿಂದ ಆಯಿತು ಅಂತ ಹೇಳಬಹುದು. ಹಾಗಾದರೆ ನಿಮಗೆ ಆ ಒಂದು ಇನ್ಸಿಡೆಂಟಿಂದ ಏನು ಲೆಸನ್ ಇತ್ತು, ಯಾಕೆ ಈ ಇನ್ಸಿಡೆಂಟ್ ಆಯಿತು ಅಂತ ನೋಡೋದಾದರೆ, ಸೊ ನಿಮಗೆ ಇದರಿಂದ ಸಿಗ್ತಾ ಇರೋಂಥ ಮೆಸೇಜ್ ಏನು ಅಂತಂದರೆ, ಎಲ್ಲ ಸಂದರ್ಭದಲ್ಲೂ ನಿಮ್ಮ ಒಂದು ಎಮೋಷನ್ಸ್ನ ನೀವು ಕಂಟ್ರೋಲಲ್ಲೇ ಇಟ್ಕೊಳ್ಬೇಕು ಅಂತ ಏನೂ ಇಲ್ಲ. ಕೆಲವೊಮ್ಮೆ ಸಂಬಂಧಗಳನ್ನು ಉಳಿಸ್ಕೊಳ್ಳೋದಕ್ಕೆ ಎಮೋಷನ್ಸ್ನ ನೀವು ಎಕ್ಸ್ಪ್ರೆಸ್ ಮಾಡಲೇಬೇಕಾಗತ್ತೆ. ಅಂದರೆ ನಿಮ್ಮ ಒಂದು ಎಮೋಷನ್ಸ್ನ ಅಡ ಇಟ್ಟು ನೀವು ಉಳಿಸ್ಕೊಳ್ಬೇಕಾದಂಥ ಸಂದರ್ಭ ಯಾವುದೂ ಇಲ್ಲ. ಅಂದರೆ ನಿಮಗೆ ಅವ್ರ ಮೇಲೆ ಇರುವಂಥ ಒಂದು ಪ್ರೀತಿ ಪ್ರೇಮ ಅಥವಾ ಏನು ಭಾವನೆಗಳಿದೆ ಅದನ್ನು ಮುಕ್ತವಾಗಿ ವ್ಯಕ್ತಪಡಿಸೋದ್ರ ಮೂಲಕ ನೀವು, ಅಂದರೆ ಆ ಒಂದು ಎಮೋಷನ್ಸ್ನ ಮುಕ್ತವಾಗಿ ವ್ಯಕ್ತಪಡಿಸೋದ್ರ ಮೂಲಕ ನೀವು ಸಂಬಂಧಗಳನ್ನು ಇನ್ನೂ ಬಿಗಿ ಮಾಡ್ಕೊಳ್ಬೋದೇ ಹೊರತು ಈ ರೀತಿಯಾಗಿ ನೀವು ಪ್ರತಿಯೊಂದನ್ನು ಕೂಡ ತೋರ್ಪಡಿಸ್ಕೊಳ್ದರೆ ನೀವು ನಿಮ್ಮ ಎನರ್ಜಿಯನ್ನು ಕಂಟ್ರೋಲ್ ಮಾಡ್ತಾ ಇದ್ದರೆ ನಿಮಗೆ ಈ ರೀತಿಯಾದಂಥ ನೋವುಗಳು ಸಿಗ್ತವೆ ಅನ್ನುವಂಥದ್ದು ಈ ಒಂದು ಘಟನೆಯಿಂದ ಇದ್ದಂಥ ಒಂದು ಲೆಸನ್ನು. ಓಕೆ, ಸೊ ಹಾಗಾಗಿ ಈ ಒಂದು ಘಟನೆ ನಿಮಗೆ ಒಂದು ಲೆಸನ್ನ ಕಲಿಸೋದಕ್ಕೆ ಬಂತು ಅಂತ ಕೂಡ ನೀವು ಭಾವಿಸ್ಬೋದು. ಸೊ ಈ ನನ್ನ ಒಂದು ರೀಡಿಂಗು ನಿಮಗೆ ಇಷ್ಟ ಆಗಿದ್ದರೆ ನನ್ನ ಒಂದು ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಒಂದು ಎನರ್ಜಿಯನ್ನು ನೀವು ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ಕಮೆಂಟ್ ಬಾಕ್ಸಲ್ಲಿ ಕ್ಲೇಮ್ ಅಂತ ಟೈಪ್ ಮಾಡಿ. ಸೊ ದಟ್ ಈ ಎನರ್ಜಿಯನ್ನು ನೀವು ಕ್ಲೇಮ್ ಮಾಡ್ಬೋದು. ಮತ್ತು ನನ್ನ ಒಂದು ವಿಡಿಯೋವನ್ನು ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮತ್ತು ಶೇರ್ ಮಾಡಿ ನೋಡೋದ್ರಿಂದ ನನಗೆ ಇನ್ನಷ್ಟು ಮೋಟಿವೇಶನ್ ಸಿಗುತ್ತೆ. ನೀವು ಲೈಕ್ ಮಾಡೋದ್ರಿಂದ ನನಗೆ ಇನ್ನಷ್ಟು ಮೋಟಿವೇಶನ್ ಸಿಗುತ್ತೆ. ಬೇರೆ ಬೇರೆ ವಿಡಿಯೋಗಳನ್ನು ಕೂಡ ಮಾಡೋದ್ರ ಮೂಲಕ ನಿಮಗೆ ಯೂನಿವರ್ಸ್ ಕೊಡಬೇಕು ಅಂತ ಅಂದ್ಕೊಂಡಿರುವಂಥ ಗೈಡೆನ್ಸ್ನ ನಿಮ್ಮವರೆಗೂ ತಲುಪಿಸೋದಕ್ಕೆ ನನಗೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇದ್ದೀನಿ.
ಸೊ ಈ ನನ್ನ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದಂಥ ಒಂದು ಟಾಪಿಕ್ನ ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.